ಎಲ್ಲರಿಗೂ ನಮಸ್ಕಾರ. ಬನ್ನಿ ಅರಿವೇ ಗುರು ಶೈಲ ಚಾನಲ್‌ಗೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ಇವತ್ತಿನ ಆಹಾರ ವೈವಿಧ್ಯ ಜೋಳದ ರೊಟ್ಟಿ ಮತ್ತೆ ಕೆಂಪು ಚಟ್ನಿ. ಅಂದ್ರೆ ಕಲ್ಲಾಗಿನ ಚಟ್ನಿ. ಈ ಕಲ್ಲಾಗಿನ ಚಟ್ನಿನ ಹೇಗೆ ಮಾಡೋದು ಅಂತ ತಿಳ್ಕೊಂಬರೋಣ. ಇದು ಒಂದು ಚಟ್ನಿ ಕಲ್ತ್ಕೊಂಡ್ರೆ ನಿಮಗೆ ಯಾವುದೇ ರೀತಿಯ ಟೆನ್ಷನ್ ಇರೋದಿಲ್ಲ. ಇದು ರೊಟ್ಟಿಗೂ ಆಗುತ್ತಾ, ಚಪಾತಿಗೂ ಆಗುತ್ತಾ ಮತ್ತು ಅನ್ನಕ್ಕೂ ಕೂಡ ಆಗುತ್ತಾ. ಚಟ್ನಿ ಮಾಡೋದು ಹೇಗೆ ಅಂತ ಮೊದಲು ತಿಳಿಯೋಣ, ಆಮೇಲೆ ರೊಟ್ಟಿ ತಿಳಿಯೋಣ. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲು ಒಂದಿಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ, ಒಂದಿಷ್ಟು ಈ ಖಾರದ ಗುಂಟೂರು ಮೆಣಸಿನ್ಕಾಯಿ ಅಂತ ತಗೊಂಡಿದ್ದೀನಿ. ಇದಕ್ಕೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ತಗೊಂಡಿದ್ದೀನಿ. ಇದಕ್ಕೆ ಮತ್ತೆ ಒಂದು ಗಡ್ಡೆ ಬೆಳ್ಳುಳ್ಳಿನ ರೆಡಿ ಮಾಡಿ ಸುಲಿದು ಇಟ್ಕೊಂಡಿನಿ. ಒಂದು ಚಮಚ ಜೀರಿಗೆ. ಇದು ಅಷ್ಟನ್ನು ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದರ ಜೊತೆಗೆ ಒಂದು ಕಡ್ಡಿ ಕರಿಬೇವು ಹಾಗೆ ಸ್ವಲ್ಪ ಕೊತ್ತಂಬರಿ ಎತ್ತಿ ಇಟ್ಕೊಂಡಿದ್ದೀನಿ. ಮೊದಲು ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯಿಸಬೇಕು. ನೀರು ಕಾಯಿಸಿ ಈ ಏನು ಮೆಣಸಿನ್ಕಾಯಿ ಏನು ಎತ್ತಿಟ್ಕೊಂಡಿದ್ದೀವಲ್ಲ ಕೆಂಪು ಮೆಣಸಿನ್ಕಾಯಿನ ಅದನ್ನು ಈ ಬಿಸಿ ನೀರಿಗೆ ಹಾಕಬೇಕು. ಹಾಕಿ ತಣ್ಣಗಾಗಕ್ಕೆ ಇಟ್ಬಿಟ್ಟಿದ್ದೆ. ಆ ನಂತರ ಇದು ತಣ್ಣಗೆ ಆದಮೇಲೆ ಇದನ್ನು ಪೂರ್ತಿ ಹೇಗೆ ತೆಗಿಬೇಕು ಅಂತಂದರೆ ನೀರನ್ನು ಹಿಂಡಿ ತೆಗಿಬೇಕು. ನೋಡ್ರಿ ನಾನಿಲ್ಲಿ ಪೂರ್ತಿ ನೀರು ಹೋಗುವಂಗೆ ಹಿಂಡ್ತೀನಲ್ಲ, ಹಿಂಗೆ ಎರಡೂ ಕೈಯಿಂದ ಒತ್ತಿ ಮುಟ್ಟಿಗೆ ಮಾಡಿ ಹಿಂಡಿ ಬಿಡಬೇಕು. ಅಂದರೆ ಒಂದು ಚೂರು ನೀರು ಉಳಿಯಲ್ಲ. ನೀರು ಉಳಿದ್ರೆ ಏನಾಗುತ್ತೆ ಅಂದ್ರೆ ಈ ಚಟ್ನಿ ಜಲ್ದಿನ ಕೆಟ್ಟು ಹೋಗ್ಬಿಡ್ತೈತಿ. ಹೀಗಾಗಿ ಅದನ್ನು ಹಿಂಡಿ ನಾವು ಈ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಪ್ರತಿಯೊಂದೂ ಒಂದಿಷ್ಟು ನೀರು ಉಳಿದೇ ಇರೋಂಗೆ ಕ್ಲೀನಾಗಿ ಹಿಂಡಿ ಹಾಕ್ಕೊಂಬಿಡ್ಬೇಕು. ಹಿಂಗೆ ಪೂರ್ತಿ ನಾನು ಹಾಕ್ಕೊಂಡ್ಮೇಲೆ ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಜೀರಿಗೆ, ಬೆಳ್ಳುಳ್ಳಿ ಹಾಕಿದ್ದೀನಿ. ಆ ನಂತರ ಇದಕ್ಕೆ ಹುಳಿಗೆ ಹುಣಸೆ ಹಣ್ಣಾದರೂ ಹಾಕ್ಬೋದು, ಇಲ್ಲ ಅಂತಂದರೆ ಒಂದು ಟೊಮೆಟೊನೂ ಕೂಡ ಹಾಕಬಹುದು. ನಾನು ಹುಣಸೆ ಹಣ್ಣು ಚೆನ್ನಾಗಿರುತ್ತೆ ಅಂತ ತೊಗೊಂಡಿದ್ದೀನಿ. ಇಷ್ಟೆಲ್ಲ ಹಾಕಿದ ಮೇಲೆ ಲಾಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಇದು ಅಷ್ಟನ್ನು ನಾವು ಈ ಜಾರಿಗೆ ಹಾಕಬೇಕು. ನಂತರ ಇದಕ್ಕೆ ಕರಿಬೇವು ಕೊತ್ತಂಬರಿ ಎತ್ತಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಮಿಕ್ಸಿಗೆ ಹೇಗೆ ಹಾಕಬೇಕು, ಇದಕ್ಕೆ ನೀರು ಹಾಕಬೇಕಾ ಹಾಕಬಾರ್ದಾ ಅನ್ನೋದು ಕೆಲವೊಬ್ರಿಗೆ ಗೊತ್ತಿರಲ್ಲ. ಒಂದು ತೊಟ್ಟೂ ಕೂಡ ನೀರು ಹಾಕದೆ ಹಾಗೆ ರುಬ್ಬಬೇಕು. ಇದನ್ನು ಎಷ್ಟು ರುಬ್ಬಬೇಕಂದ್ರೆ ಹಾಗೆ ಪದೇ ಪದೇ ತೆಗೆದು ನೋಡಬೇಕು ಎಷ್ಟಾಗೈತೆಯೋ ಇಲ್ಲೋ ಅಂತ ಹೇಳಿ ನಾವು ಚೆಕ್ ಮಾಡ್ತಾ ಇರಬೇಕು. ಅದು ಒಳಗಡೆ ತಿರುಗೋದು ನಮಗೆ ಕಾಣಿಸ್ತಾ ಇದೆ ನೋಡಿ, ಈ ಥರ ತಿರುಗುತ್ತಾ ಪೂರ್ತಿ ತಿರುಗಿದ ಮೇಲೆ ಮತ್ತೆ ಎತ್ತಿ ನೋಡಬೇಕು. ಈಗ ನಮ್ಮದು ಚಟ್ನಿ ರೆಡಿಯಾಗಿದೆ ನೋಡಿ, ಎಲ್ಲ ನುಣ್ಣಗೆ ಆಗಿದೆ. ಇದೆಲ್ಲ ಆದಮೇಲೆ ಇದಕ್ಕೆ ಒಂದು ಚಮಚ ನೀವು ಊಟ ಮಾಡೋ ಎಣ್ಣೆನ ಹಾಕಿ ಮಿಕ್ಸ್ ಮಾಡಿ ಇಡ್ತಾರೆ. ನಾನೇನು ಮಾಡಲಿಲ್ಲ, ಹಾಗೆ ಇಟ್ಟೆ. ಯಾಕಂದರೆ ನಮ್ಮ ಮನೇಲಿ ಇದು ಮಾಡಿದ ಮೇಲೆ ಒಂದು 2-3 ದಿನಕ್ಕೆ ಇದು ಖಾಲಿ ಆಗಿಬಿಡುತ್ತೆ. ನಿಮಗೆ ಇಷ್ಟವಾದ ಕಲ್ಲಾಗಿನ ಚಟ್ನಿ ಅಂತ ಹೇಳ್ತಾರೆ. ಕಲ್ಲಾಗ ಅರೆದ್ರೆ ಕಲ್ಲಾಗಿನ ಚಟ್ನಿ, ಮಿಕ್ಸಿಗೆ ಅರೆದ್ರೆ ಕೆಂಪು ಚಟ್ನಿ. ಹೀಗೆ ಇದು ದೋಸೆಗೆ, ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೆ ಹೇಳಿ ಮಾಡಿಸಿದ ಚಟ್ನಿ. ಏನೂ ಇಲ್ಲ ಅಂದರೆ ಇದೊಂದಿದ್ರೆ ಸಾಕು. ಇನ್ನು ಜೋಳದ ರೊಟ್ಟಿ ಇದಕ್ಕೆ ಕಾಂಬಿನೇಷನು. ಜೋಳದ ರೊಟ್ಟಿ ಹೇಗೆ ಮಾಡೋದು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಮೊದಲು ಹಿಟ್ಟನ್ನು ನಾನು ಜರಡಿ ಹಿಡಿದು ಈ ಥರ ತೆಗ್ಗು ಮಾಡಿಡ್ತೀವಿ ನಾವು. ತೆಗ್ಗು ಮಾಡೋದು ಯಾಕಂದರೆ ಈ ಬಿಸಿ ನೀರನ್ನು ಹಾಕ್ತೀವಿ. ಸ್ವಲ್ಪ ರುಚಿಗೆ ನಾನು ಉಪ್ಪು ಹಾಕ್ತೀನಿ, ಕೆಲವೊಬ್ಬರು ಹಾಕಲ್ಲ. ಬಿಸಿ ನೀರನ್ನು ಕಾಯಿಸಿ ಚೆನ್ನಾಗಿ ಅದು ಕಳ ಕುದೀತಾ ಇದೆ. ಯಾಕಂದ್ರೆ ಜಿಗುಟು ಚೆನ್ನಾಗಿ ಬಂದರೆ ರೊಟ್ಟಿ ಹರಿಯಲ್ಲ, ನೀಟಾಗಿ ಬರುತ್ತೆ ಅಂತ ಹೇಳಿ. ಅದಕ್ಕೆ ಈ ಬಿಸಿ ನೀರನ್ನು ತೆಗ್ಗು ಮಾಡಿ ಇಟ್ಟಿರ್ತೀವಲ್ಲ ಅದಕ್ಕೆ ಹಾಕ್ತೀವಿ. ನೋಡಿ ಈ ಥರ ನಿಧಾನಕ್ಕೆ ಹಾಕಿ, ಇದ್ರ ಪ್ರೊಸೆಸ್ಸು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ರೊಟ್ಟಿ ಮಾಡೋದೇನು ಕಷ್ಟನೇ ಇಲ್ಲ. ಎಷ್ಟೋ ಜನಕ್ಕೆ ಅಯ್ಯೋ ಅದು ಕಷ್ಟ ಬರಲ್ಲ ಅಂತಿರ್ತಾರೆ. ಬಟ್ ಅದನ್ನು ನೀಟಾಗಿ ಹೇಗೆ ಅನ್ನೋದನ್ನು ನಾವು ಟೆಕ್ನಿಕ್ ತಿಳ್ಕೊಂಬಿಟ್ರೆ ಸಾಕು, ಅದು ಈಸಿಯಾಗಿ ಬರುತ್ತೆ. ಈ ಥರ ಬಿಸಿ ನೀರನ್ನು ಕಲಿಸ್ತೀನಿ, ನಾನು ಸರಿಯಾಗಿ ಕಲಿಸ್ತೀನಿ. ನೋಡ್ರಿ ಹಿಂಗೆ ಫುಲ್ಲು ಸ್ವಲ್ಪ ಉಂಡೆ ಥರ ಬರ್ತಾ ಇದೆಯಲ್ಲ, ಆ ಥರ ಬಂದಮೇಲೆ ಅದೇ ಹಿಟ್ಟನ್ನು ಮೇಲೆ ಮುಚ್ಚಿಟ್ಟುಬಿಡ್ಬೇಕು ಒಂದು 5 ನಿಮಿಷ. ಯಾಕಂದರೆ ಅದು ಪೂರ್ತಿ ಹಿಟ್ಟು ಗಟ್ಟಿಯಾಗಿ ನೀಟಾಗಿ ರೊಟ್ಟಿ ಬರಬೇಕಂದ್ರೆ ಒಂದು 5 ನಿಮಿಷ
ಹೀಗೆ ಮಾಡಿ ಇಟ್ಬಿಡ್ತೀವಿ. ಆ ನಂತರ ಹೀಗೆ ಸ್ವಲ್ಪ 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 ಅದು ಬಿಸಿ ಇರುತ್ತೆ ಇನ್ನೂ. ಬಿಸಿ ಇರುವಾಗಲೇ ಸ್ವಲ್ಪ ಸ್ವಲ್ಪ ನಾವು ನೀರು ಹಾಕಿ ಹಾಕಿ ನೀರು ಹಾಕಿ ಹಾಕಿ ನಾದಬೇಕು. ಎಷ್ಟು ಹಿಟ್ಟು ಚೆನ್ನಾಗಿ ನಾದ್ತೀವೋ, ಎಷ್ಟು ಹದ ಮಾಡ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ನಾವು ಹಿಟ್ಟೇ ಸರಿಯಾಗಿ ನಾದಲಿಲ್ಲ ಅಂದರೆ ರೊಟ್ಟಿ ನಿಮಗೆ ಸರಿಯಾಗಿ ಬರೋದೇ ಇಲ್ಲ. ಸ್ವಲ್ಪ ದೊಡ್ಡದಾಗುವಷ್ಟರಲ್ಲೇ ಅದು ಹರಿದ್ಬಿಡುತ್ತೆ. ಹೀಗಾಗಿ ಜಿಗಿ ಹಾಕ್ಕೊಂಡು ನೀಟಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು 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 ನಾದ್ಕೊಂಡು ನಾದ್ಕೊಂಡು ನಾವು ಈ ಥರ ಹಿಟ್ಟನ್ನು ಗುಂಡ್ಗೆ ದೊಡ್ಡದು ಉಳ್ಳಿ ಮಾಡಿ ಇಡ್ತೀವಿ. ಈ ಕಡೆ ಮತ್ತೆ ತವೆ ಇಡಬೇಕಲ್ಲ ಕಾಯೋಕ್ಕೆ. ಒಂದು ರೊಟ್ಟಿ ಆಗುವಷ್ಟರಲ್ಲೇ ನಮ್ಮ ತೆವಿ ಕಾದ್ಬಿಡ್ತೈತಿ. ಈ ಕಡೆ ನಾವು ಹಿಟ್ಟನ್ನು ಮತ್ತೆ ಹದ ಮಾಡಿಕೊಂಡು ನಾದಬೇಕು. ನೋಡಿ ಸ್ವಲ್ಪ 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 ನೀರು ಹಾಕಿ ಹಿಂಗೆ ಚರ 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 ನಾದಬೇಕು. ಅಂದ್ರೇ ರೊಟ್ಟಿ ಸೀಳಲ್ಲ ರೀ. ಹೀಗಾಗಿ ನೀಟಾಗಿ ಒಂಚೂರು ಹಿಟ್ಟು ಹಾಕ್ಕೊಂಡು ನೀಟಾಗಿ ಅದನ್ನು ಅಗಲ ಮಾಡಿ ಗುಂಡಕ್ಕೆ ಮಾಡಿ ಈ ಗಾಲಿ ಥರ ಮಾಡಿ ರೊಟ್ಟಿ ಬಡಿದ್ರೆ ಆಹಾ! ಒಂದು ರೊಟ್ಟಿ ಸಾಕು ಅನ್ನೋರು 3-4 ರೊಟ್ಟಿ ತಿಂತಾರೆ. ಅಷ್ಟು ಸ್ಮೂತಾಗಿ ಪುರಿ ಥರ ಉಬ್ಬುತ್ತವೆ ಹೊಟ್ಟಿ. ನೀಟಾಗಿ ಆ ಕಡೆ ದಂಡಿ ಬರದೇ ಇರೋಂಗೆ ಒಂದು ಕೈಯಿಂದ ಅಡ್ಡ ಮಾಡಿ ಮಾಡಿ ಈ ಥರ ಹೊಡಿತಾ ಇರ್ತೀವಿ ನಾವು. ಹೀಗೆ ತೆಳ್ಳಗೆ ಮಾಡ್ಬೇಕು ಇವನ್ನ. ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ಸಾಧ್ಯ ತೆಳ್ಳಗೆ ಮಾಡಬೇಕು. ಅಂದರೆ ಅವಾಗವಾಗ ತಿರುಗಲ್ಲ. ಅವಾಗವಾಗ ಒಂದು ಚೂರು ಚೂರು ಹಿಟ್ಟು ಹಚ್ಕೊಂಡು ಕೈಗೆ ಮಾಡ್ತೀವಿ. ಅದು ಪೂರ್ತಿ ಒಂದು ದೊಡ್ಡ ಚಂದಮಾಮನ ಥರ, ಚಂದ್ರಮ ನೋಡಿದ್ದೀರಲ್ಲ, ಚಂದಮಾಮನ ಥರ ಆಗುವ ಮಟ ಬಡಿತೀವಿ ಅದನ್ನು. ಎಷ್ಟು ದೊಡ್ಡದಾಗುತ್ತಂದರೆ ಒಂದು ತಟ್ಟೆ ತುಂಬ ರೊಟ್ಟಿ ಆಗಬೇಕು. ಕೆಲವೊಬ್ರು ಸಣ್ಣ ಸಣ್ಣದು ಮಾಡ್ತಾರೆ. ನಮಗೆ ಅದು ಮಾಡಿ ಮಾಡಿ ರೂಢಿ ಆಗಿಬಿಟ್ಟಿದೆಯಲ್ಲ, ಸ್ವಲ್ಪ ದೊಡ್ಡದೇ ಮಾಡಿಬಿಡ್ತೀವಿ ನಾವು. ಅಂದರೆ 2 ರೊಟ್ಟಿ ತಿಂದರೆ ಹೊಟ್ಟೆ ತುಂಬಬೇಕು ಅಂತ. ಈ ಕಾದಿರೋ ತೆವಿಗೆ ಈ ಥರ ರೊಟ್ಟಿನ ಹಾಕಬೇಕು. ಹಾಕಿ ಹಾಗೆ ಒಂಚೂರು ಈ ಎಣ್ಣೆ ಗಿಣ್ಣೆ ಏನು ಬಳಸಲ್ಲ ಇದಕ್ಕೆ. ನೀರನ್ನು ಹಚ್ತೀವಿ ನಾವು ಸುತ್ತಲಕ್ಕೂ. ನೀಟಾಗಿ ಒಂದು ಬಟ್ಟೆ ತಗೊಂಡು ನೀರನ್ನು ಹಚ್ಚಬೇಕು. ಸರಿಯಾಗಿ ಎಲ್ಲ ಕಡೆನೂ ನೀರು ಸರಿಯಾಗಿ ಹಚ್ಚಬೇಕು. ಹೀಗೆ ನೀರು ಹಚ್ಚಿ ಅದು ನೀರು ಆರೋವರೆಗೂ ಮಾತ್ರ ಬಿಡಬೇಕು. ತುಂಬ ಬಿಟ್ಟರೆ ಆ ರೊಟ್ಟಿ ಬಿರುಸಾಗಿಬಿಡುತ್ತೆ. ಹೀಗಾಗಿ ಅದು ನೀರು ಆರಿದ ತಕ್ಷಣವೇ ಮತ್ತೆ ಎತ್ತಿ ವಾಪಸ್ಸು ಹಾಕಿಬಿಡ್ಬೇಕು. ಅಂದರೆ ಒಂದು ಕಡೆ ಫುಲ್ಲು ಬೇಯ್ದುಬಿಟ್ಟೈತಿ ಈಗ ರೊಟ್ಟಿ. ಚೆಂದಾಗೆ ಬೆಂದಿದೆ. ಇನ್ನೊಂದು ಕಡೆ ಬೇಯಬೇಕು. ಉರಿ ಸ್ವಲ್ಪ ಜೋರೇ ಇರಬೇಕು ರೊಟ್ಟಿಗೆ. ಸಣ್ಣ ಇದ್ದರೆ ರೊಟ್ಟಿ ಹಸಿ ಬಿಸಿ ಆಗಿಬಿಡ್ತವೆ, ಚೆನ್ನಾಗಿ ಬೇಯಲ್ಲ. ಹೀಗಾಗಿ ನೀಟಿಗೆ ಅದನ್ನು ನಾವು ವೇಟ್ ಮಾಡಬೇಕು. ಒಂದೇ ಸ್ವಲ್ಪ ನಮಗೆ ಗೊತ್ತಾಗುತ್ತೆ ಸಣ್ಣಗೆ ಗುಳ್ಳಿ ಏಳಕ್ಕೆ ಶುರು ಆಗ್ತವೆ. ಅದಕ್ಕೆ ಸರಿಸಿ ಸರಿಸಿ ನೋಡಿ ಹೊಳಿಸಿ ಹಾಕಿಬಿಡ್ಬೇಕು ಹಿಂಗೆ. ನೋಡಿ ಆ ಕಡೆನೂ ಬೆಂದಿದೆ, ಈ ಕಡೆನೂ ಬೇಯುತ್ತೆ. ನಾನು ಹೇಳಿದ್ನಲ್ಲ ನಿಮಗೆ ಮೊದಲೇ ಪುರಿ ಥರ ಆಗುತ್ತಂತ. ನೋಡ್ರಿ ಫುಲ್ಲು ಪುರಿ ಥರನ ಉಬ್ಕೊಳ್ಳುತ್ತೆ. ನೋಡ್ರಿ ಇಂಥ ರೊಟ್ಟಿ ತಿನ್ನೋಕ್ಕೆ ಯಾರಿಗಿಷ್ಟ ಆಗಲ್ಲ ಹೇಳಿ. ಈ ಥರ ಪುರಿ ಆಗಿರೋ ರೊಟ್ಟಿನ ನೀಟಾಗಿ ನಾವು ತಟ್ಟೆಗೆ ಹಾಕಬೇಕು. ತಟ್ಟೆಗೆ ನಾವು ರೊಟ್ಟಿನ ಹಾಕಿ ನಾವು ಮೊದಲೇ ತೋರಿಸಿದ್ದೀವಲ್ಲ ಕೆಂಪು ಚಟ್ನಿ, ಕಲ್ಲಾಗಿನ ಚಟ್ನಿ ಅಂತ, ಅದನ್ನು ಒಂದು ಚಮಚೆ ಚಟ್ನಿ ಹಾಕಿ ಅದಕ್ಕೆ ನಿಮ್ಮ ಮನೇಲಿ ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕ್ಕೊಳ್ಳಿ, ತುಪ್ಪ ಇದ್ದರೆ ತುಪ್ಪ ಹಾಕ್ಕೊಳ್ಳಿ, ಇಲ್ಲ ಏನೂ ಇಲ್ವಾ ಎಣ್ಣೆ ಹಾಕ್ಕೊಂಡು ಹಚ್ಕೊಂಡು ತಿಂದರೆ ಆಹಾ ಅಮೃತ ಅಂತ ಹೇಳ್ತಾರಲ್ಲ, ಅಷ್ಟೂ ಖುಷಿಯಾಗುತ್ತೆ. ಯಾಕಂದರೆ ಈ ಚಟ್ನಿ ರುಚಿಕಟ್ಟಾಗಿರುತ್ತೆ. ಇದು ಯಾವಾಗಲೂ ಮನೇಲಿ ಇದ್ದರೆ ಒಂಥರ ಹೆಣ್ಮಕ್ಳಿಗೆ ಧೈರ್ಯ ಇದ್ದಂಗೆ. ಸಡನ್ನಾಗಿ ಎಲ್ಲೋ ಹೊರಗೆ ಹೋಗಿ ಬಂದ ತಕ್ಷಣ ನಮಗೆ ಪಲ್ಯ ಮಾಡೋಕ್ಕಾಗಲ್ಲ, ಸಾರು ಮಾಡೋಕ್ಕಾಗಲ್ಲ. ಅವಾಗ ಇದೊಂದು ಚಟ್ನಿ ಇತ್ತಂದರೆ ಪಟ ಪಟ 2 ರೊಟ್ಟಿ ಮಾಡಿಕೊಂಡು ಅಥವಾ 2 ಚಪಾತಿ ಮಾಡಿಕೊಂಡು ಇಲ್ಲ ಒಂದಿಷ್ಟು ಕುಕ್ಕರ್ ಅನ್ನ ಕೂಗಿಸ್ಕೊಂಡು ಈ ಚಟ್ನಿನ ಕಲಿಸ್ಕೊಂಡು ಹಚ್ಕೊಂಡು ತಿನ್ಬೋದು. ನೋಡಿ ಬಿಸಿ ರೊಟ್ಟಿಗೆ ಆ ಚಟ್ನಿ ಮತ್ತು ಏನದು ತುಪ್ಪ ಕರಗ್ತಾನೆ ಇದೆ, ರೆಡಿ ಆಗಿದೆ ತಿನ್ನೋದಕ್ಕೆ. ಆಗಲೇ ಇದನ್ನು ನೋಡಿದ್ರೇ ಬಾಯಲ್ಲಿ ರುಚಿ ಬರ್ತಾ ಇದೆ. ನೀವು ಒಂದು ಸಲ ಈ ಥರ ರೊಟ್ಟಿ ಚಟ್ನಿ ಮಾಡೋದನ್ನು ಕಲೀರಿ. ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ಇದು ಇಷ್ಟ ಆಗುತ್ತೆ. ಎಲ್ಲರಿಗೂ ಧನ್ಯವಾದಗಳು.